ನಿರಂತರ 7 ಗಂಟೆಗಳ ಕಾಲ 3 ಫೇಸು ವಿದ್ಯುತ್ತನ್ನು ಕೊಡ್ತೀವಿ ಅಂತೇಳಿ. ಆದರೆ ಕೆಲವೊಂದು ಕಡೆ ಅಲ್ಲಿ ಸರಿಯಾಗಿ 3 ಫೇಸ್ ವಿದ್ಯುತ್ತು 7 ಗಂಟೆಗಳ ಕಾಲ ಹಗಲಲ್ಲಿ ಕೊಡ್ತಾ ಇಲ್ಲ, ರಾತ್ರಿ ವೇಳೆ ಕೊಡ್ತಾ ಇದ್ದಾರೆ. ಅದನ್ನು ದಯವಿಟ್ಟು ಸರಿಪಡಿಸಬೇಕು. ಮತ್ತು ವಿಶೇಷವಾಗಿ ಮೊನ್ನೆ MD ಅವರು ಸಿಕ್ಕಿದ್ರು. MD ಅವರು ಸಿಕ್ಕಿದಾಗ ನಮ್ಮಲ್ಲಿ ಕರೆಂಟ್ ಕೊರತೆನೇ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ ಇಡೀ ರಾಜ್ಯಾದ್ಯಂತ 10 ಅವರ್ ವಿದ್ಯುತ್ತನ್ನು ರೈತರಿಗೆ ಕೊಟ್ಟರೆ ತುಂಬ ಅನುಕೂಲ ಆಗ್ಬೋದು. ಅದ್ರ ಕಡೆ ಹೆಚ್ಚಿನ ರೀತಿಯಲ್ಲಿ ಮಾನ್ಯ ಇಂಧನ ಸಚಿವರು ಗಮನ ಹರಿಸಬೇಕು ಅಂತೇಳಿ ಮಾನ್ಯ ಇಂಧನ ಸಚಿವರಲ್ಲಿ ಮನವಿ ಮಾಡ್ತಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಆನೇಕಲ್ಲು ಇದರಲ್ಲಿ 22 ಕೃಷಿ ಫೀಡರ್ಗಳಿದೆ. ಆ 22 ಫೀಡರ್ಗಳಿಗೂ 7 ಗಂಟೆ ಹಗಲು ಹೊತ್ತು ಕೊಡ್ತಾ ಇದ್ವಿ. ಅಲ್ಲಿ ಏನೊಂದು ತೊಂದರೆ ಏನಾಗಿದೆ, ಅಲ್ಲಿ ಒಂದು ಕಾಮಗಾರಿ ನಡೀತಾ ಇದೆ, ಸಜ್ಜಾಪುರ ಹತ್ತಿಬೆಲೆ. ಅದು ಕಾಮಗಾರಿ ಮಾಡುತ್ತಾ ಇರುವಾಗ ಸ್ವಲ್ಪ ಇದಾಗ್ತದೆ ಹೊರತು ಇಲ್ಲದಿದ್ದರೆ ಎಲ್ಲ ಇದಕ್ಕೂ 7 ಅವರ್ಸ್ ನಾವು ಕೊಡ್ತಾ ಇದ್ವಿ. ಇದರಲ್ಲಿ ಯಾವುದ್ರಲ್ಲಿ ನಮ್ಮ ಆನೇಕಲ್ಲಲ್ಲಿ ನಾವು 7 ಗಂಟೆ ನಮಗೇನು ಹೆಚ್ಚಿಗೆ ಕರೆಂಟ್ ಇಲ್ಲ ನಮ್ಮ ಹತ್ರ. ನಾವು ಅದನ್ನು ಬೇರೆ ಸ್ಟೇಟಿನ ಜೊತೆ ಪರ್ಚೇಸ್ ಮಾಡ್ತಾ ಇದ್ವಿ, ಬೇರೆ ಇದರಲ್ಲಿ ಮ್ಯಾನೇಜ್ ಮಾಡಿಬಿಟ್ಟು ನಮ್ಮ ಮುಖ್ಯಮಂತ್ರಿ ಹೇಳಿದ್ರು ರೈತರಿಗೆ 7 ಗಂಟೆ ಕೊಡಬೇಕು ಅಂತ. ಅದಕ್ಕೋಸ್ಕರ ಮಾಡ್ತಾ ಇದ್ವಿ. 7 ಗಂಟೆ ಕೊಡೋದಕ್ಕೆ ಸಮೇತ ಸುಮಾರು 20,000 ಕೋಟಿ ರೂಪಾಯಿ ನಾವು ಸಬ್ಸಿಡಿ ಸ್ಟೇಟ್ ಗೌರ್ಮೆಂಟಿಂದ ಕೊಡ್ತಾ ಇದ್ವಿ ಎಸ್ಕಾಮ್ಸಿಗೆ. ಅದರಿಂದ 7 ಗಂಟೆ ನಾವು ಕೊಡ್ತೀವಿ. ಅದು ನಮ್ಮ ಸರ್ಕಾರದ ಮಾತು ಕೊಡ್ತೀವಿ, ಅದರ ಪ್ರಕಾರ ಮಾಡ್ತೀವಿ. ನಿಮ್ಮದು ಬರೀ ಆ ರಿಪೇರಿ ಮಾಡ್ತಾ ಇರೋದಕ್ಕೆ ಮಾತ್ರ ಆ ಕಡೆ ಈ ಕಡೆ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ನಿಮಗೂ ಸಮೇತ ಇಡೀ 22 ಫೀಲ್ಡ್ರಿಗೂ ಹಗಲು ಹೊತ್ತು 7 ಅವರ್ಸಿಗೆ ಕೊಡ್ತೀವಿ. 10 ಗಂಟೆಗಳ ಕಾಲ ಕೊಡೋದಕ್ಕೆ ಪ್ರಯತ್ನ ಪಡಿ ಮಾನ್ಯ ಇಂಧನ ಸಚಿವರು. ಒಳ್ಳೇದಾಗ್ತೈತೆ, ಒಳ್ಳೆ ಹೆಸರು ಬರ್ತೈತೆ ಸರ್ಕಾರಕ್ಕೆ ಅನ್ನೋದು. 24 ಗಂಟೆ ಕೊಡ್ಲಿಕ್ಕೆ ಬೇಕಾದ್ರೆ ಹೇಳ್ಬೋದಲ್ಲ ಇವರು. ನಾನೊಬ್ಬ ಅಧ್ಯಕ್ಷ, ನಾನೊಬ್ಬ ರೈತ. ರೈತರಿಗೆ 7 ಗಂಟೆಗೆ ಅವ್ರು ಏನು ಹೇಳ್ತಾರೆ, ಕೆಲವು ರೈತರು ನಮಗೆ ಸರ್ 7 ಗಂಟೆ ಆಗಲೂ ಪೂರ್ತಿ ಕೊಡಬೇಡಿ, ನಮ್ಮ ಮೋಟ್ರು ಸುಟ್ಟು ಹೋಗ್ತದೆ, ಅದರಿಂದ ಅಷ್ಟು ನೀರಿರೋದಿಲ್ಲ, ಕೆಲವೊಂದು ಸತಿ ರಾತ್ರಿ ಹೊತ್ತು ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ 7 ಅವರ್ಸು ಇದು ಕೊಡ್ತಾ ಇದ್ದೀವಿ. ಈಗ ಕುಸುಮ್ ಸಿ ಬೇರೆ ಮಾಡ್ತಾ ಇದ್ದೀವಿ, ಅದು ಸುಮಾರು 2500 ಮೆಗಾವಾಟು ಬೈ ಮಾರ್ಚಲ್ಲಿ ಆಲ್ಮೋಸ್ಟ್ ಎಲ್ಲ ಮುಗೀತದೆ. ಅಲ್ಲಿಯೇ ಕರೆಂಟ್ ಉತ್ಪಾದನೆ ಮಾಡಿಬಿಟ್ಟು ಅಲ್ಲೇ ಕೊಡ್ತೀವಿ ಎಂಬ ಮಾತು. ಬಾಕಿ ಇರೋರಿಗೆ ಇಂಡಸ್ಟ್ರಿ ಇರಲಿ, ಡೊಮೆಸ್ಟಿಕ್ ಇರಲಿ 24 ಗಂಟೆ ಕೊಡ್ತಾ ಇದ್ದೀವಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.